ಸಡನ್ ಆಗಿ ತುಳಸಿ ಕಟ್ಟ ಇದ್ರೆ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಏನಂದ್ರೆ ಈಗ ಹಬ್ಬ ಬರ್ತಿದೆ, ತುಳಸಿ ಹಬ್ಬ ಬರ್ತಿದೆ, ತುಳಸಿ ವಿವಾಹ ಇದೆ. ತುಳಸಿ ವಿವಾಹಕ್ಕೆ ತುಳಸಿನ ಹೇಗೆ ಮದುಮಗಳಂತೆ ರೆಡಿ ಮಾಡ್ಬೇಕು ಅನ್ನೋದನ್ನ ನಾನು ಈಗ ತೋರಿಸ್ಕೊಡ್ತೀನಿ. ಸೀರೆ ಉಡ್ಸಕ್ಕೆ ತುಂಬಾ ಜನಕ್ಕೆ ಬರಲ್ಲ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಲಕ್ಷ್ಮಿಗೆ ಸೀರೆ ಉಡ್ಸೋದು, ಡ್ರೇಪಿಂಗ್ ಎಲ್ಲ ತುಂಬಾ ವಿಡಿಯೋಸ್ ನೋಡಿರ್ತೀರಾ. ಬಟ್ ತುಳಸಿ ಸ್ಯಾರಿ ಡ್ರೇಪಿಂಗ್ ತುಂಬಾ ಜನಕ್ಕೆ ಬರೋದು ಇಲ್ಲ, ನೋಡಿರೋದು ಇಲ್ಲ. ಸೊ ನಮ್ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಏನಪ್ಪಾ ಅಂತಂದ್ರೆ ಜಸ್ಟ್ ದಾರ, ನೂಲಿನ ದಾರ ಮತ್ತೆ ಸೀರೆನ ನಾನು ಆಲ್ರೆಡಿ ಪ್ರೀ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನೀಟಾಗಿ ನೆರಿಗೆ ಎಲ್ಲ ಇಟ್ಕೊಂಡಿದ್ದೀನಿ. ಸೇಮ್ ನಾವು ಲಕ್ಷ್ಮಿಗೆ ಯಾವ ತರ ಸೀರೆ ಉಡಿಸ್ತೀವಿ ಅದೇ ತರ ಪಿನ್ನಿಂಗ್ ಮಾಡ್ಕೋಬೇಕು. ಮತ್ತೆ ಸೆರಗಿಗೂ ನಾನು ಪಿನ್ ಮಾಡಿ ಇಟ್ಟಿದ್ದೀನಿ. ಈ ತರ ರೆಡಿ ಮಾಡಿ ಇಟ್ಕೊಂಡ್ರೆ ಬರೀ 5 ನಿಮಿಷದಲ್ಲಿ ನೀವು ಸೀರೆ ಉಡಿಸ್ಬೋದು. ಬನ್ನಿ ಈ ಸೀರೆ ಡ್ರೇಪ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ತಗೊಂಡಿರೋ ಸೀರೆನಲ್ಲಿ 2 ತರ ಬಾರ್ಡರ್ ಇದೆ, ದೊಡ್ಡ ಮತ್ತೆ ಚಿಕ್ಕ. ನಮ್ದು ಒಂದೇ 2 ಕಡೆನೂ ಇದೇ ತರ ಬಾರ್ಡರ್ ಇಲ್ಲ ಇದೇ ತರ ಬಾರ್ಡರ್ 2 ಸೈಡ್ ಇದ್ರೆ ನಾವು ಹೀಗೇನ ಫೋಲ್ಡ್ ಮಾಡಿ ಸೀರೆನ ಉಡಿಸಬಹುದು. ಸೊ ನಮ್ಗೆ ಈಗ ಒಂದು ಡಿಫಾಲ್ಟ್ ಏನಾಗಿದೆ ಅಂದ್ರೆ ಒಂದ್ ಕಡೆ ಚಿಕ್ಕ ಒಂದ್ ಕಡೆ ದೊಡ್ಡ ಆಗಿದೆ. ಮಾಡ್ಬೇಕು ಅಂದ್ರೆ ಒಂದ್ ಸೈಡ್ ಉಡಿಸಬಹುದು, ಇಲ್ಲ ಇದನ್ನ ಡಬಲ್ ಸ್ಟೆಪ್ ಆದ್ರೂ ಉಡಿಸಬಹುದು ಈ ರೀತಿ. ಸೊ ಈಗ ನಾನು ಒಂದ್ ಸೈಡ್ ಉಡಿಸ್ಬಿಟ್ಟು ತೋರಿಸ್ಕೊಡ್ತೀನಿ. ಬನ್ನಿ ಉಡಿಸೋದನ್ನ ತೋರಿಸ್ತೀನಿ. ಈಗ ನಾನು ಚಿಕ್ಕ ಬಾರ್ಡರ್ನೇ ಕೆಳಗಡೆ ಮಾಡ್ತಾ ಇದ್ದೀನಿ, ದೊಡ್ಡ ಬಾರ್ಡರ್ ಬೇಡ ಅನ್ನಿಸ್ತಿದೆ ನನಗೆ. ನೋಡಿ ಈ ತರ ಕಟ್ಟೆ ಇರುತ್ತಲ್ವಾ, ಪಾಟೆಲ್ ಆದ್ರೂ ಅಷ್ಟೇ ಕಟ್ಟೆ ತರ ಇರುತ್ತಲ್ಲ, ಅದನ್ನ ನೋಡ್ಕೊಳ್ಳಿ ನೀಟಾಗಿ. ಇಲ್ಲಿಗೆ ಕರೆಕ್ಟ್ ಆಗಿ ಪಾಯಿಂಟ್ ಇಟ್ಕೊಳ್ಳಿ. ನಿಮ್ಗೆ ಈ ಸೀರೆ ಎಷ್ಟು ಲೆಂತ್ ಬೇಕಾಗತ್ತೆ ಅಷ್ಟನ್ನ ಪಾಯಿಂಟ್ ಇಟ್ಕೊಂಡು ಇದೇನ್ ಮೇಲ್ಗಡೆ ಪೋರ್ಷನ್ ಇದೆ ಅದನ್ನ ನೀವು ಹೀಗೆ ಟ್ವಿಸ್ಟ್ ಮಾಡಿ ಇದನ್ನ ಡಬಲ್ ಬಾರ್ಡರ್ ಮಾಡ್ಕೋಬಹುದು. ನೋಡಿ ಹೀಗೆ, ಇಷ್ಟೇ, ತುಂಬಾ ಈಸಿ ಆಗಿದೆ. ಡಬಲ್ ಬಾರ್ಡರ್ ಸೈಡ್ ಡಬಲ್ ಸ್ಟೆಪ್, ಡಬಲ್ ಪ್ರಿಲ್ ಅಂತಾರಲ್ಲ ಆ ಸ್ಟೈಲ್ ಬರುತ್ತೆ. ಸೊ ನಾನು ಇದೇ ಸ್ಟೈಲ್ ಉಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ ಕೆಳಗಡೆ ಚಿಕ್ಕ ಬಾರ್ಡರ್ ಇದೆ, ಮೇಲ್ಗಡೆ ದೊಡ್ಡ ಬಾರ್ಡರ್ ಇದೆ. ಈಗ ನಾನು ಏನ್ ದಾರ ರೆಡಿ ಮಾಡ್ಕೊಂಡಿದ್ದೆ ನೂಲಲ್ಲಿ ಸೊ ನಾನು ಈಗ ಸ್ಟೆಪ್ 2 ಸ್ಟೆಪ್ ಇಟ್ಟಿದ್ದೀನಿ. 2 ಸ್ಟೆಪ್ ಅಲ್ಲಿ ಈಗ ಮೇಲ್ಗಡೆ ಏನಿದೆ ಈ ಪಾಯಿಂಟ್, ಇಲ್ಲಿಗೆ ನಾನು ದಾರನ ಕಟ್ಕೊಳ್ತಾ ಇದ್ದೀನಿ. ನೂಲೆಲ್ಲ ಕಟ್ಕೋಬೇಕಾಗತ್ತೆ. ಸಪ್ಪೆ ದಾರ, ಟೈಮ್ ದಾರ ಆ ತರದ್ದೇನು ಬಳಸಲೇಬೇಡಿ. ಈ ತರ ಟೈಮ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈಗ ನಾವು ಸೆರಗು ಪಾರ್ಟ್ ಏನ್ ಮಾಡಿದ್ದೋ ಅದನ್ನ ಹೀಗೆ ಒಂದ್ ಸುತ್ತು ಹಿಂಗ ಹಾಕ್ಬಿಟ್ಟು ಬಿಡೋಣ. ಹೀಗೆ ಹಾಕ್ಬಿಟ್ಟು ಇಲ್ಲಿ ಸೈಡಲ್ಲಿ ಇಡೋಣ. ಇಲ್ಲಿ ನಾವು ಪಿನ್ಗಳನ್ನ ಅಟ್ಯಾಚ್ ಮಾಡಿದ್ದೆ, ಸೊ ಪಿನ್ಗಳನ್ನ ತೆಗಿತೀನಿ ನಾನು. ತುಂಬಾ ಈಸಿ, ಬೇಗನೂ ಉಡಿಸ್ಬೋದು. ತುಳಸಿ ಮದ್ವೆಗೆ ತುಳಸಿನೇ ಮದುಮಗಳ ತರ ಅಲಂಕಾರ ಮಾಡ್ಬೋದು ನಾವು. ಎಲ್ಲ ನೀಟಾಗಿ ಬಿಚ್ಕೊಂಡ ಮೇಲೆ ನೀಟಾಗಿ ಕಾಣಿಸುತ್ತೆ. ಇದು ಈ ತರ ಆಗುತ್ತೆ. ಈ ತರ ಆದ್ಮೇಲೆ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗೋಣ. ನಾವು ಇಲ್ಲಿ ಇದೊಂದು ಈ ಸೈಡ್ ಏನಿದೆ ಇದನ್ನ ತಗೊಂಡು ಫುಲ್ ಹಿಂದೆ ಹಾಕೋಣ. ಹಿಂದೆ ಹಾಕಿ ದಾರದಿಂದ ಈ ದಾರ ಏನಿದೆ ದಾರದಲ್ಲಿ ಕವರ್ ಮಾಡೋಣ. ಅದು ನೀಟಾಗಿ ನಾವು ಸರಿಗೆ ತಗೊಂಡಿದ್ದು ಅದನ್ನು ದಾರದಲ್ಲಿ ಟಕ್ ಮಾಡೋಣ. ಈ ಪ್ರಿಲ್ಗಳು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಈ ಪಿನ್ನಿಂದ ಸೆಕ್ಯೂರ್ ಮಾಡೋಣ. 2 ಸ್ಟೆಪ್ ಬರುತ್ತೆ. ಒಂದೇ ಸ್ಟೆಪ್ ಬೇಕಿದ್ರೆ ಒಂದೇ ಸ್ಟೆಪ್ ಹಾಕೋಬಹುದು. ನಿಮ್ಗೆ ಹತ್ರ ಏನಾದ್ರು ಸಿಂಗಲ್ ಬಾರ್ಡರ್ 2 ಸೈಡ್ ಒಂದೇ ತರ ಬಾರ್ಡರ್ ಇದೆ ಅಂದ್ರೆ ನೀವು 2 ಬಂಚ್ ತರ ಬರುತ್ತೆ. ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ನೆರಿಗೆಲ್ಲ ಅಡ್ಜಸ್ಟ್ ಮಾಡಿದೀನಿ. ಈ ತರ ಕಾಣಿಸುತ್ತೆ. ನೆರಿಗೆಲ್ಲ ಅಡ್ಜಸ್ಟ್ ಆದ್ಮೇಲೆ ಕಂಪ್ಲೀಟ್ ಸೇಮ್ ಲಕ್ಷ್ಮಿ ತರನೇ ಕಾಣಿಸ್ಬಿಡುತ್ತೆ. ತುಳಸಿನೂ ಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ಅಲಂಕಾರ ಪ್ರಿಯೆ. ನೀವೂ ಅಲಂಕಾರ ಎಷ್ಟು ಮಾಡ್ತೀರಾ ಲಕ್ಷ್ಮಿ ನಿಮ್ಮನೆಗೆ ಅಷ್ಟೇ ಉಳಿತಾಳೆ. ಸೆರಗನ್ನ ಈ ತರ ಹಾಕ್ತಾ ಇದ್ದೀನಿ. ಇದ್ರಲ್ಲಿರೋ ಪಿನ್ನನ್ನು ಸಹ ತೆಗೆದ್ಬಿಡೋಣ. ಈಗ ಲಕ್ಷ್ಮಿಗೆ ಒಂದು ಜಡೆ ಹಾಕೋಣ. ಇದನ್ನೆಲ್ಲ ಗಂಜಲ ಹಾಕಿ ರೋಸ್ ವಾಟರ್ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬಳಸಿರೋದನ್ನ ಯಾವುದೇ ಪದಾರ್ಥ ಆದ್ರೂ ಗಂಜಲ ಮತ್ತೆ ರೋಸ್ ವಾಟರ್ ಹಾಕಿ ವಾಶ್ ಮಾಡಿ ದೇವರಿಗೆ ಬಳಸಿ. ನಾನೀಗ ಪೆನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಅದನ್ನ ಪಾಸ್ ಮಾಡಿ. ಸೊ ಜಡೆನ ಈ ತರ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಅಂತ ಒಂದು ಫ್ಲವರ್ದು ದಿಂಡನ್ನ ತಂದಿದ್ದೆ. ಇದನ್ನ ಹೀಗೆ ಮುಡ್ಸೋಣ. ಲಕ್ಷ್ಮೀ ದೇವಿಗೆ ಹೇಗೆ ನಾವು ಅಲಂಕಾರ ಮಾಡ್ತೀವಿ ಅದೇ ತರ ಮಾಡೋಣ. ಸ್ಟಾಪ್. ಲೈನ್ ಆಗಿ ಹಾಕಿದ್ದೀನಿ. ನಿಮ್ಮ ಹತ್ರ ಜುವೆಲ್ಸ್ ಯಾವುದೇ ಇದ್ರೂ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಅಲಂಕಾರ ಮಾಡ್ಬೋದು. ನಾನ್ ಮಾಡೋ ರೀತಿನೇ ಅಂತ ಏನಿಲ್ಲ. ಈಗ ಅದಕ್ಕೆ ಹೂನು ಹಾಕೋಣ. ಈ ರೀತಿ ತೋಮಾಲೆನ ತಗೊಂಡಿದ್ದೀನಿ. ನೋಡಿ ಈ ರೀತಿ ತೋಮಾಲೆ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಹಾಕೊಂಡಿದ್ದೀನ. ಇಲ್ಲಿಂದ ಒಂದು ಕೋಲ್ ಸಿಗಿಸ್ಕೊಂಡಿದೀವಿ.
ಅದಕ್ಕೆ ಆ ರಿಂಗ್ಸ್ ನ ಅಟ್ಯಾಚ್ ಮಾಡಿ ತುಳಸಿಗೆ ಹಾರ ಹಾಕಿರೋ ತರ ಕಾಣಿಸೋ ತರ ಹಾಕೋಣ. ಮತ್ತೆ ತೋಮನೆ ಮುಂದೆ ಬರೋ ತರ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಂಗಳಸೂತ್ರ ಹಾಕೋಣ. ಈ ರೀತಿ ಮಂಗಳಸೂತ್ರ ತಗೊಂಡಿದ್ದೀನಿ, ಇದನ್ನ ಇದಕ್ಕೆ ಹಾಕೋಣ. ನೀವು ಇದು ಆರ್ಟಿಫಿಷಿಯಲ್ ಯಾವ್ದಾದ್ರು ಹಾಕೊಳ್ಳಿ, ಬಟ್ ನಾವು ಪೂಜೆ ಮಾಡೋದಿನ್ನ ತಾಲಿನ ಕಟ್ಬೇಕಾಗತ್ತೆ. ಅರ್ಶಿನ ದಾರದಿಂದನೇ ನಮ್ದು ನಿನ್ನೆ ಬ್ಲಾಗ್ ಅಲ್ಲಿ ನೋಡ್ಬೋದು ನೀವು. ಆ ಬ್ಲಾಗ್ ಅಲ್ಲಿ ಹಾಕಿದೀವಿ ಕಂಪ್ಲೀಟ್ ಡೀಟೇಲ್ಸ್ ಅರ್ಶಿನ ದಾರದಲ್ಲಿ ತಾಲಿ ಮಾಡೋದು ಹೇಗಿಂತ. ಆ ತಾಲಿನ ನಾವು ಕೃಷ್ಣ ಅಂದು ಏನು ನೆಲ್ಲಿಕಾಯಿ ಕಟ್ಟಿ ನೆಡ್ತೀವಿ ಅದ್ರ ಜೊತೆ ಸೇರಿಸಿ ಕಟ್ಟಿ ಅಲ್ಲಿಗೆ ಮದ್ವೆ ಪರಿಪೂರ್ಣ ಆಗುತ್ತೆ. ಇದು ನಾವು ರೆಗ್ಯುಲರ್ ಆಗಿ ಹಾಕೋದ್ರಿಂದ ಇದನ್ನ ಬಳಸ್ತಾ ಇದ್ದೀನಿ. ಡೈಲಿ ಇದು ತುಳಸಿ ಗಿಡದಲ್ಲೇ ಇರುತ್ತೆ ಈ ತಾಲಿ ಬಂದು, ಅದಕ್ಕಾಗಿ ಹೀಗೆ ಹಾಕಿದ್ದೀನಿ. ಕಂಪ್ಲೀಟ್ ಈಗೆಲ್ಲ ರೆಡಿ ಆಗಿದೆ. ಅಲಂಕಾರ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಫೈನಲ್ ಲುಕ್ ನ ತೋರಿಸ್ತೀನಿ. ಇದೇ ರೀತಿ ನಿಮ್ಮನೇಲೂ ಅಲಂಕಾರ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೂ ತುಳಸಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಮನೇಲಿ ಹೇಗೆ ತುಳಸಿ ಹಬ್ಬ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ತುಳಸಿ ಫೋಟೋನ ಆದಷ್ಟು ನಮಗೆ ಕಮೆಂಟಲ್ಲಿ ಆದರೆ ಅಟ್ಯಾಚ್ ಮಾಡಿ, ನಾವು ನೋಡಿ ಖುಷಿ ಪಡ್ತೀವಿ. ಹಾಗೆ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. Thank you.